ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬನ್ನಿ, ಇವತ್ತು ನಾನು ಇಸ್ಕಾನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಸ್ಕಾನ್ ಬ್ಯಾಂಗ್ಳೂರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಬ್ಬ ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿಯನ್ನು ನಾನು ಪರಿಚಯ ಮಾಡ್ತೀನಿ. ಇಂತಿಷ್ಟು ಚಿಟ್ ಚಾಟನ್ನು ಮಾಡೋಣ. ಹಾಗೆಯೇ ಇಸ್ಕಾನ್ ಬ್ಯಾಂಗ್ಳೂರು ಇವತ್ತು ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ, ಇಡೀ ಪ್ರಪಂಚಾದ್ಯಂತ ಇಸ್ಕಾನ್ ತನ್ನ ಸೇವೆಯನ್ನು ಮಾಡ್ತಾ ಇದೆ. ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಇಸ್ಕಾನ್ ಬ್ಯಾಂಗ್ಳೂರು ಬಳ್ಳಾರಿಯನ್ನು ಸರ್ವತೋಮುಖವಾಗಿ, ಆಧ್ಯಾತ್ಮಿಕವಾಗಿ ಬಳ್ಳಾರಿಯನ್ನು ಅಭಿವೃದ್ಧಿ ಮಾಡಬೇಕು. ಧರ್ಮೋ ರಕ್ಷಿತಿ ರಕ್ಷಿತಃ. ಹಾಗೆಯೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಅನ್ನುವ ಒಂದು ವಿಚಾರಗಳನ್ನು ಇಟ್ಕೊಂಡು ಇವರು 17 ವರ್ಷಗಳಿಂದ ಸನ್ಯಾಸಿಯಾಗಿ ಬಳ್ಳಾರಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬನ್ನಿ, ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಪ್ರಭುಗಳೇ, ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮೊಟ್ಟ ಮೊದಲನೇದಾಗಿ ಬಳ್ಳಾರಿಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೀನಿ. ಬನ್ನಿ, ಇವತ್ತು ಇಸ್ಕಾನ್ ಬ್ಯಾಂಗ್ಳೂರು ಇದೆ ಅಲ್ಲ, ಇವತ್ತು ಇಸ್ಕಾನ್ ಬ್ಯಾಂಗ್ಳೂರು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ರಾಜ್ಯಕ್ಕೆ ಸೀಮಿತವಾಗಿಲ್ಲ, ದೇಶಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ಇಡೀ ಪ್ರಪಂಚಕ್ಕೆ ಇದು ಹಬ್ಬಿದೆ. ಹಾಗಾದರೆ ತಾವು ಬಳ್ಳಾರಿಗೆ ಇಷ್ಟು ವರ್ಷಗಳಿಂದ ತಾವು ತಮ್ಮ ವಿದ್ಯಾರ್ಥಿ ಜೀವನವನ್ನು ಮುಗಿಸಿದ ನಂತರ ಯಾವ ರೀತಿ ತಾವು ಇಸ್ಕಾನ್ಗೆ ಪ್ರೇರಣೆಯಾದರಿ, ಯಾವ ರೀತಿ ತಾವು ಶ್ರೀಕೃಷ್ಣ ಪರಮಾತ್ಮನ ಕೃಪೆಗೆ ಪಾತ್ರರಾಗಿದ್ರಿ ಅನ್ನೋದ್ರ ಬಗ್ಗೆ ಇಂತಿಷ್ಟು ಮಾಹಿತಿಯನ್ನು ನನ್ನ ವೀಕ್ಷಕರಿಗಾಗಿ. ಬನ್ನಿ ಪ್ರಭು. ಎಲ್ರಿಗೂ ಹರೇ ಕೃಷ್ಣ. ಸೊ ನಾನು ಮೂಲತಃ ಹುಬ್ಬಳ್ಳಿಯವನು. ಅಂದರೆ ಹುಬ್ಬಳ್ಳಿಯಿಂದ ಒಂದು 30 ಕಿಲೋಮೀಟರ್ ದೂರ ಶಿಗ್ಗಾಂವ್ ತಾಲೂಕು, ಹಾವೇರಿ ಡಿಸ್ಟಿಕ್, ಹುಲಗೂರು ಗ್ರಾಮದವನು. ಸೊ ನಾನು ಆ್ಯಕ್ಚುಲಿ ಶಾಲೆ ಸಂದರ್ಭದಲ್ಲಿ ಒಂದು 9ನೇ ತರಗತಿ ಅಂದ್ಕೊಳ್ತೀನಿ. ಅಲ್ಲೊಬ್ಬರು ನನಗೆ ಗುರುಗಳು ಹೇಳ್ತಾ ಇದ್ರು, ಯಾರು ಭಾರತದಲ್ಲಿ ಹುಟ್ಟಿದಾರೋ ಅವರೆಲ್ಲನೂ ಭಗವದ್ಗೀತೆ ಓದಬೇಕಂತ. ಸೊ ಅಲ್ಲಿಂದ ನನಗೆ ಪ್ರಾರಂಭವಾಯಿತು, ಹೇಗಾದರೂ ಮಾಡಿ ನಾನು ಭಗವದ್ಗೀತೆ ಅದು ಓದಬೇಕು ಅಂತ. ಸೊ ಹಾಗೆ ನಾನು ವಿದ್ಯಾಭ್ಯಾಸ ಮುಗಿಸ್ತಾ ಲಾಸ್ಟ್ಗೆ ನನ್ನ SSLC ಮುಗಿದ ಮೇಲೆ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಡ್ತು ಮನೆಯಲ್ಲಿ. ನಾನೆಲ್ಲ ವಿದ್ಯಾಭ್ಯಾಸನ ಬಿಟ್ಬಿಟ್ಟೆ. ಸೊ ಅದಕ್ಕಿಂತ ಮುಂಚೆ ನಾನೆಲ್ಲನೂ ಕೂಡ ಮಠಾಧೀಶರ ಹತ್ರ ಹೋದೆ. ಆದರೆ ನನಗೆ ಅದು ಸರಿ ಅನಿಸಲಿಲ್ಲ, ನಾನು ವಾಪಸ್ ಬಂದೆ. ಕೊನೆಗೆ ನಾನು ಇಸ್ಕಾನ್ ಬೆಂಗಳೂರಿಗೆ ಬಂದ ಮೇಲೆ 2002 ಬೆಂಗಳೂರಿಗೆ ಬಂದೆ. ಸೊ ಇನ್ನೂ ಸ್ವಲ್ಪ ನಾನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಬಂದೆ. ಸೊ ಅಲ್ಲಿ ನನಗೆ ಒಂದು ಆರೋಗ್ಯದ ಸಮಸ್ಯೆಯಾಗಿ ನಾನು ಒಂದು ಆಯುರ್ವೇದಿಕರನ್ನ ನಾನು ಕನ್ಸಲ್ಟ್ ಮಾಡಿದೆ. ಸೊ ಅವಾಗ ಅವ್ರು ಹೇಳಿದರು, ನೀನು ಭಗವದ್ಗೀತೆ ಓದಿದ್ರೆ ನಾನು ಮೆಡಿಸಿನ್ ಕೊಡ್ತೀನಿ ಅಂತ. ಸೊ ಅಲ್ಲಿಂದ ನನ್ನ ಪ್ರಾರಂಭವಾಯಿತು. ಅಲ್ಲಿ ನಾನು ಪ್ರಭುಪಾದ ಬುಕ್ಸನ್ನು ಓದ್ತಾ ಬಂದೆ. 9ನೇ ತರಗತಿ ನನಗೆ ತುಂಬ ಅಟ್ರಾಕ್ಷನ್ ಆಯಿತು. ಕೊನೆಗೆ ನಾನು ಇಸ್ಕಾನನ್ನು ಅಲ್ಲಿ ಪ್ರಭುಪಾದರು ಹೇಳ್ತಾ ಇದ್ರು, ಇಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಂತ ಹೇಳಿದ್ರೆ ಹತ್ತಿರದ ಒಂದು ನಮ್ಮ ಸಂಘ ಸಂಸ್ಥೆಗಳಿಗೆ ನೀವು ಭೇಟಿ ಕೊಡಿ, ಅಲ್ಲಿ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೊ ಅಲ್ಲಿ ಹೋದ್ಮೇಲೆ ನನಗೆ ಅಲ್ಲಿ ಇವರು ಪಾದಗಳನ್ನು ನಮಸ್ಕಾರ ಮಾಡ್ಕೊಳ್ತಿರ್ಲಿಲ್ಲ, ಪಾದ ಪೂಜೆ ಇರಲಿಲ್ಲ, ಎಲ್ಲವೂ ಭಗವಂತರ ಬಗ್ಗೆ ಬೋಧನೆ ಮಾಡ್ತಿದ್ದು, ದಾಸತ್ವದಿಂದ ಅವರು ಸೇವೆ ಮಾಡ್ತಿದ್ರು. ಅದನ್ನೆಲ್ಲ ನೋಡಿಬಿಟ್ಟು ನಾನು ತುಂಬ ಆಕರ್ಷಣೆಗೊಳಗಾಯಿತು. ಹೀಗಾಗಿ ನಾನು 2008ರಲ್ಲಿ ನಾನು ಸಂಪೂರ್ಣ ಸ್ವಯಂ ಸೇವಕನಾಗಿ ನಾನು ಇದರಲ್ಲಿ ಸೇರ್ಕೊಂಡೆ. ಅಚ್ಚಾ ಸ್ವಾಮೀಜಿ, ತಾವು ಭಗವದ್ಗೀತೆ ತಮಗೆ ಪ್ರೇರಣೆ ಆಯಿತು. ಅಕಸ್ಮಾತ್ ಭಗವದ್ಗೀತೆಯಲ್ಲಿ ಇಷ್ಟು ಪ್ರೇರಣೆ ಆಗಿದೆ ನಿಮ್ಮ ಜೀವನದಲ್ಲಿ, ಅದು ಖಂಡಿತವಾಗಿ ನನಗೆ ಗೊತ್ತಾಗ್ತಾ ಇದೆ. ಅಕಸ್ಮಾತ್ ಭಗವದ್ಗೀತೆಯಲ್ಲಿ ಯಾವ ಶ್ಲೋಕ ಪರ್ಟಿಕ್ಯುಲರ್ ಆಗಿ ನಿಮಗೆ ಇಷ್ಟ ಆಗಿದೆ ಸ್ವಾಮೀಜಿ? ಸೊ ಅದರಲ್ಲಿ ನನಗೆ ತುಂಬ ಇಷ್ಟ ಅಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 26ನೇ ಶ್ಲೋಕ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಏಮ್ಯಾ ಭಕ್ತಿಯ ಪ್ರಗೀಚಿತಿ. ಅಲ್ಲಿ ಕೃಷ್ಣ ಆಡಂಬರ ಜೀವನ ಕೇಳ್ತಾ ಇಲ್ಲ, ನನಗೊಂದು ಎಲೆ, ಒಂದು ಹೂವು, ಒಂದು ಹಣ್ಣು, ಒಂದು ಹನಿ ನೀರನ್ನು ಪ್ರೀತಿ ಮತ್ತು ಭಕ್ತಿಯಿಂದ ನೀನು ಕೊಟ್ಟರೆ ನಾನು ಸಂಪೂರ್ಣವಾಗಿ ನಾನು ತೃಪ್ತನೇ ಆಗ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಬೇರೆ ಬೇರೆ ಕಡೆ ಎಲ್ಲ ನೋಡ್ತೀವಿ, ಅದನ್ನು ಇದು ಅಂತ ಏನೇನು ಬೇರೆ ಬೇರೆ ಹೇಳ್ತೀವಿ. ಇದು ಒಂದು ಶ್ಲೋಕ ನನಗೆ ತುಂಬ ಆಕರ್ಷಣೆ ಆಯಿತು. ಅದಕ್ಕೋಸ್ಕರ ಭಗವಂತ
ಸೊ ನಮ್ಮಲ್ಲಿ ಯಾವುದನ್ನು ಬಯಸ್ತಾ ಇಲ್ಲ, ನನ್ನ ಹತ್ರ ಏನಿದೆ ಅದನ್ನು ಮಾತ್ರ ಅವ್ನು ಬಯಸ್ತಾ ಇದ್ದಾನೆ ಅಂತ ಹೇಳಿ ನನಗೆ ಅದು ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ಆಮೇಲೆ ಕೃಷ್ಣ ಮತ್ತೊಂದ್ಸರಿ ಹೇಳ್ತಾನೆ, ಯಾರು ಕಡೆ ಏನಿದೆಯೋ ಅದನ್ನು ರಕ್ಷಣೆ ಮಾಡ್ತೀನಿ, ಇಲ್ಲದನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಅದು ಇವೆರಡು ಶ್ಲೋಕಗಳು ನನಗೆ ತುಂಬಾ ಆಕರ್ಷಣೆಗೊಳಗಾಯಿತು. ಅದಕ್ಕೆ ನಾನು ಅಲ್ಲಿಂದ ನಾನು ಪ್ರಾರಂಭ ಮಾಡಿದೆ. ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಕೇವಲ ಭಕ್ತಿ ಮತ್ತು ಪ್ರೀತಿಯಿಂದ ಯಾರಾದರೂ ಸಮರ್ಪಣೆ ಮಾಡಿದ್ರೆ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಮತ್ತು ಅಂತಹ ಭಕ್ತರನ್ನು ನಾನು ಯಾವತ್ತೂ ಕೂಡ ಕಾಪಾಡ್ತೀನಿ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರುವುದನ್ನು ಈಗ ಪ್ರಭುಗಳು ಸ್ಮರಿಸ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಇಸ್ಕಾನ್ ಬೆಂಗಳೂರು ಬಳ್ಳಾರಿಯಲ್ಲಿ ಯಾವ ರೀತಿ ತನ್ನ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ತನ್ನ ಪೂಜಾ ಕೈಂಕರ್ಯ ಅಥವಾ ಒಂದು ವಾರಗಳ ಮಟ್ಟಿಗೆ ಪ್ರತಿದಿನ ಸೋಮವಾರದಿಂದ ಭಾನುವಾರವರೆಗೆ ಯಾವ ರೀತಿ ತಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ, ಯಾವ ರೀತಿ ಭಕ್ತರಿಗೆ ನೀವು ಬೋಧನೆಯನ್ನು ಕೊಡ್ತಾ ಇದ್ದೀರಿ? ಇವಾಗ ನೋಡಿ, ಪ್ರಾರಂಭವಾಗಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಪ್ರತಿದಿನ ಒಂದು 7:45ಕ್ಕೆ ನಾವು ಮಂದಿರವನ್ನು ಓಪನ್ ಮಾಡ್ತಿದ್ದೀವಿ. ಸೊ ಅಲ್ಲಿ ಒಂದು ಶೃಂಗಾರ ಆರತಿ ಆಗುತ್ತೆ, ಅಲ್ಲಿ ಒಂದು ಆಫರಿಂಗ್ ಆಗುತ್ತೆ, 9 ಗಂಟೆವರೆಗೂ ಇರುತ್ತೆ ಪ್ರತಿದಿನ. ತದನಂತರ ನಾವು ಮಂದಿರವನ್ನು ಮುಚ್ಚುತ್ತಾ ಇದ್ದೀವಿ. ಓನ್ಲಿ ನಮ್ದು ಏನಂದರೆ ವೀಕೆಂಡ್ ಪ್ರೋಗ್ರಾಮ್, ಅಂದರೆ ಭಾನುವಾರ ಮಾತ್ರ ನಮ್ಮದಲ್ಲಿ ಅಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಸೊ ಇವಾಗ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದು ಶ್ರೀ ಶ್ರೀ ನಿತಾಯ ಗೌರಾಂಗ್ ಅಂತ, ಕಲಿಯುಗದಲ್ಲಿ ಅತಿ ಕರುಣಾಳು ಮತ್ತು ಕೃಪಾಳು ಆಗಿರ್ತಕ್ಕಂಥ ಅವತಾರ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಪ್ರತಿ ಯುಗದಲ್ಲೂ ನಾನು ಅವತಾರ ತಗೊಳ್ತೇನೆ ಅಂತ ಹೇಳಿ. ಇವಾಗ ಈ ಯಾವುದೇ ಅವತಾರ ತಗೊಂಡ್ರೆ ನಮ್ಮಲ್ಲಿ ನೋಡಿ, ನಮ್ಮಲ್ಲಿ ಮನಸ್ಸಲ್ಲಿ ಒಂದು ಇದೆ, ನಾವು ಚೆನ್ನಾಗಿ ಮಾತಾಡ್ತೀವಿ ಎದುರುಗಡೆ, ಮತ್ತು ಬೇರೆ ಥರ ವರ್ತನೆ ಮಾಡ್ತೀವಿ, ಅದು ದುಷ್ಟತನ ಮಾತ್ರ. ಸೊ ಅದಕ್ಕೋಸ್ಕರ ಭಗವಂತ ಭಕ್ತ ರೂಪದಲ್ಲಿ ಬಂದಿದ್ದಾನೆ.